ಒಬ್ಬ ಲೇಖಕ ಒಂದು ರಾಜಕೀಯ ಸಿದ್ಧಾಂತಕ್ಕೆ ಬದ್ಧನಾದಾಗ ಆತನ ಬರವಣಿಗೆ ಸತ್ವಪೂರ್ಣವಾಗುವುದಿಲ್ಲ ಎನ್ನುವ ಒಂದು ಮಾತಿದೆ. ಅದನ್ನು ವಾದ ಎನ್ನಲೂಬಹುದು. ಬಹಳ ಜನ ಲೇಖಕರಿಗೆ ಈ ಮಾತು ಅನ್ವಯವಾಗುತ್ತೆ. ಅಂದರೆ ರಾಜಕೀಯ ಸಿದ್ಧಾಂತ ಅಂದರೆ ಆರ್ಥಿಕ ಸಿದ್ಧಾಂತ. ಆ ಸಿದ್ಧಾಂತಕ್ಕೆ ಬದ್ಧನಾದಾಗ ಆತ ತನ್ನ ಬರವಣಿಗೆ ಎಲ್ಲವನ್ನೂ ಅದರ ಮಿತಿಯೊಳಗೆ ಒಳಪಡಿಸಬೇಕಾಗುತ್ತೆ. ಆದರೆ ಎಲ್ಲ ಮಾತುಗಳಿಗೂ ಎಲ್ಲ ನಿಯಮಗಳಿಗೂ ಅಪವಾದ ಇದೆ ಅನ್ನೋ ಹಾಗೆ ನಿರಂಜನರು ಕೂಡ ಇದಕ್ಕೆ ಅಪವಾದ. ನಿರಂಜನರು ಪಕ್ಕಾ ಕಮ್ಯುನಿಸ್ಟ್ ಸಿದ್ಧಾಂತವನ್ನು ಒಪ್ಪಿಕೊಂಡವರು, ಕಮ್ಯುನಿಸ್ಟ್ ಸಿದ್ಧಾಂತಕ್ಕೆ ಬದ್ಧರಾದವರು, ಬರವಣಿಗೆಯಲ್ಲೂ ಅದನ್ನು ತಂದವರು. ಆದರೆ ಅವರು ಕಲಾತ್ಮಕವಾಗಿ ಪ್ರತಿಯೊಂದು ವಸ್ತುವನ್ನು ಚಿತ್ರಿಸುವುದರಿಂದ ಲೇಖಕ ಕಮ್ಯುನಿಸ್ಟ್ಗಿಂತ ಮೇಲೆ ನಿಲ್ತಾನೆ. ಕಮ್ಯುನಿಸ್ಟ್ ಸಿದ್ಧಾಂತವನ್ನು ಒಪ್ಪಿಕೊಂಡೇ ಕಸುಬುದಾರಿಕೆಯನ್ನು, ಒಂದು ರೀತಿಯ ಕುಶಲಕಲೆಯನ್ನು ಮೆರೀತಾನೆ. ನಿರಂಜನರು ಹುಟ್ಟಿದ್ದು, ಅವರ ಬಾಲ್ಯ ಕಳೆದಿದ್ದು ಎಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ಸುಬ್ರಹ್ಮಣ್ಯ ಬಳಿಯ ಕುಳಕುಂದದಲ್ಲಿ. ಅವರ ಮೂಲ ಹೆಸರು ಶಿವರಾಯರು ಅಂತ. ಅವರು ಕುಳಕುಂದ ಶಿವರಾಯರು ಅಂತ ಹೇಳಿ ಸುಮಾರಷ್ಟು ವರ್ಷಗಳ ಕಾಲ ಅವರ ಕಾವ್ಯನಾಮ ನಿರಂಜನ ಬರೋದಕ್ಕಿಂತ ಮುಂಚೆ ಕುಳಕುಂದ ಶಿವರಾಯರು ಅನ್ನೋ ಹೆಸರಿನಲ್ಲೇ ಗೊತ್ತಿದ್ದು. ಅವರ ಬಾಲ್ಯದಲ್ಲಿ ಯಾವ ಥರದ ಬಡತನ ಇತ್ತು ಅನ್ನೋದಕ್ಕೆ ಅವರೊಬ್ಬರು ಸ್ನೇಹಿತರು ಒಂದು ಉದಾಹರಣೆಯನ್ನು ನೆನೆಸ್ಕೋತಾರೆ. ಅವರು ಚಿಕ್ಕಂದಲ್ಲೇ ಸಣ್ಣ ಕಥೆಗಳನ್ನು ಬರಿತಾ ಇದ್ರಂತೆ. ಆದರೆ ಈ ಬರೆದ ಕಥೆಗಳನ್ನು ಪೋಸ್ಟ್ ಮಾಡೋದಕ್ಕೆ ಕೂಡ, ಅಂದರೆ ಅಂಚೆ ಚೀಟಿ ಕೊಡೋದಕ್ಕೆ ಕೂಡ ದುಡ್ಡು ಇಲ್ಲದೆ ಇರುವಂಥ ಸಂದರ್ಭ ಅವರಲ್ಲಿತ್ತು. ಅದಕ್ಕೆ ಅವರು ಅವರ ಸ್ನೇಹಿತರಲ್ಲಿ ಹೇಳ್ತಾ ಇದ್ರಂತೆ, ನೋಡಪ್ಪ, ನಾನು 2 ಕಥೆ ಬರಿತೀನಿ, ಒಂದು ನಿನ್ನ ಹೆಸರಲ್ಲಿ ಕಳಿಸ್ತೇನೆ, ಇನ್ನೊಂದನ್ನು ನನ್ನ ಹೆಸರಲ್ಲಿ ಕಳಿಸ್ತೇನೆ. ಆದರೆ ಒಂದು ಇದೇನು ಅಂತಂದರೆ ನನ್ನ ಹೆಸರಲ್ಲಿ ಬರೆದ ಕಥೆಯನ್ನು ನೀನು ಪೋಸ್ಟ್ ಮಾಡಬೇಕು ಅಂತ. ಈ ಥರ ಅವರ ಬಾಲ್ಯದಲ್ಲಿ ಬರೆದ ಎಷ್ಟೋ ಕಥೆಗಳನ್ನು ಯಾರ್ಯಾರೋ ಹೆಸರಿನಲ್ಲಿ ಪ್ರಕಟವಾಗಿದ್ದಿತ್ತು ಅಂತ ಹೇಳಿ ಅವರ ಬಾಲ್ಯ ಸ್ನೇಹಿತರೊಬ್ಬರು ನಮ್ಮ ಚಿತ್ರದಲ್ಲಿ ನೆನೆಸ್ಕೊಂಡಿದ್ದಾರೆ. ನಿರಂಜನರ ಸಾಹಿತ್ಯಕ್ಕೆ ನನಗೆ ಪ್ರವೇಶ ದೊರಕಿದ್ದು ಒಂದು ಒಳ್ಳೆಯ ನೋಟ್ನಲ್ಲೇ. ಯಾಕೆಂತಂದರೆ ಅವರ ಮೊದಲ ಕಥೆ ನಾನು ಓದಿದ್ದು ಕೊನೆಯ ಗಿರಾಕಿ, ಹಾಗೂ ಮೊದಲ ಕಾದಂಬರಿ ನಾನು ಓದಿದ್ದು ಚಿರಸ್ಮರಣೆ. ಇವೆರಡು ಕನ್ನಡದ ಸಾಹಿತ್ಯಿಕ ಸಂದರ್ಭದಲ್ಲಿ ಬಹಳ ಪ್ರಮುಖ ಸಾಧನೆಗಳನ್ನಾಗಿಯೇ ನಾವು ಗುರುತಿಸ್ತಾ ಇದ್ದೇವೆ. ಕೊನೆಯ ಗಿರಾಕಿ ಅಂತೂ ವಸ್ತುವಿನ ನಿರ್ವಹಣೆಯಿಂದ ಹಾಗೂ ಕಥಾ ಸಂವಿಧಾನವನ್ನು ರಚಿಸಿಕೊಂಡ ರೀತಿಯಿಂದ ಬಹಳ ಪ್ರಮುಖ ಕೃತಿಯಾಗಿ ನಾವು ಇವತ್ತು ನೋಡ್ತಾ ಇದ್ದೀವಿ. ಕೇವಲ ವಸ್ತುವಿಗಾಗಿ ಅಲ್ಲ, ಅಥವಾ ಈ ಥರದ ಪ್ರಗತಿಶೀಲ ಹಣೆಪಟ್ಟಿಗಾಗಿಯೇ ಅಲ್ಲ, ಒಂದು ಉತ್ತಮ ಸಣ್ಣ ಕತೆ ಏನು ಆಯಾಮಗಳನ್ನು ಪಡೆದುಕೊಳ್ಬಹುದೋ ಅದೆಲ್ಲವನ್ನೂ ಬಹಳ ಸಮರ್ಥಕವಾಗಿ ದುಡಿಸ್ಕೊಂಡಂಥ ಕೃತಿ ಇದು. ಒಬ್ಬ ಸಿನಿಮಾ ನಿರ್ದೇಶಕನಾಗಿ ನನಗೆ ಅದರ ಸಂವಿಧಾನ, ಅದನ್ನು ಕಥೆಯ ಬೇರೆ ಬೇರೆ ಮಗ್ಗಲುಗಳನ್ನು ಅವರು ಶೋಧಿಸಿಕೊಂಡ ರೀತಿ ಬಹಳ ಆಕರ್ಷಕವಾಗಿ ಕಾಣಿಸ್ತಾ ಇದೆ. ಚಿರಸ್ಮರಣೆ ಅಂತೂ ಕನ್ನಡದ ಒಂದು ಬಹಳ ಗಟ್ಟಿಯಾದ ಕಾದಂಬರಿ. ಒಬ್ಬರು ವಿಮರ್ಶಕರು ಹೇಳಿದ ಹಾಗೆ ಇದನ್ನು ಸಮಾಜವಾದಿ ನಂಬಿಕೆಗಳ ದಂತಕಥೆ ಎನ್ನುವ ರೀತಿಯಲ್ಲೇ ಗುರುತಿಸ್ಕೋಬೋದು. ಸುಮಾರು ವರ್ಷದ ಹಿಂದೆ ಕರ್ನಾಟಕ ಸರ್ಕಾರ ಡಾಕ್ಟರ್ ನಿರಂಜನರ ಬಗ್ಗೆ ಒಂದು ಚಿಕ್ಕ ಚಿತ್ರವನ್ನು ಮಾಡೋದಕ್ಕೆ ಕೇಳಿಕೊಂಡಾಗ ನಾನು ಒಬ್ಬ ಸಾಹಿತ್ಯ ಕೃತಿ ಒಂದು ಸಮಾಜಕ್ಕೆ ಯಾವ ರೀತಿಯಲ್ಲಿ ಇದಾಗಿ ಕಾಣಬಹುದು ಅಂತ ಹುಡುಕಾಟ ಮಾಡ್ತಿದ್ದಾಗ ಚಿರಸ್ಮರಣೆಯ ಸುತ್ತ ಒಂದು ಘಟನೆ ನಡೀತು. ಅದು ಬಹಳ ಆಕರ್ಷಕವಾಗಿ ಕಾಣಿಸ್ತು. ಅದನ್ನು ಸಿನಿಮಾದಲ್ಲಿ ಕೂಡ ಅಳವಡಿಸ್ಕೊಂಡೆ. ಇವತ್ತಿಗೂ ಕೇರಳದಲ್ಲಿ ಬೀಡಿ
ಕಟ್ಟುವವರ ನಡುವೆ, ಕಾರ್ಮಿಕರ ನಡುವೆ ಅವರ ಕೆಲಸ ಮಾಡ್ತಾ ಇರುವಾಗ ಈ ಕಾದಂಬರಿನ ಓದುವ ಒಂದು ಪರಿಪಾಠವನ್ನು ನಾವು ಕಾಣ್ತಾ ಇದ್ದೀವಿ. ಒಂದಷ್ಟು ಜನ ಸಾಲಾಗಿ ಬೀಡಿ ಕಾರ್ಮಿಕರು ಕೂತಿದ್ದಾರೆ. ಅವರು ಬೀಡಿ ಹೊಸಿತಾ ಇರುವಾಗ ಯಾರೋ ಒಬ್ಬ ಅವರಿಗಾಗಿ ಈ ಚಿರಸ್ಮರಣೆಯನ್ನು ಓದ್ತಾ ಇರ್ತಾನೆ. ಕೇರಳದ ಸಂದರ್ಭದಲ್ಲಿ ಇಂಥ ಅನೇಕ ಕಾದಂಬರಿಗಳನ್ನು ಕಾರ್ಮಿಕರಿಗಾಗಿ ಹಾಗೂ ಅವರ ನಂಬಿಕೆಗಳ ಪುನಶ್ಚೇತನಕ್ಕಾಗಿ ಓದ್ತಾ ಇರ್ತಾರಂತೆ. ಅಂತಹ ಅದರಲ್ಲಿ ಒಂದು ಕಾದಂಬರಿ ನಿರಂಜನರ ಈ ಚಿರಸ್ಮರಣೆ. ಹಾಗೆ ಈ ಕಾದಂಬರಿ ಅವರನ್ನು ಎಷ್ಟರ ಮಟ್ಟಿಗೆ ಆವರಿಸ್ಕೊಂಡಿದೆ ಅನ್ನೋದಕ್ಕೆ ಇನ್ನೊಂದು ಉದಾಹರಣೆ ಏನು ಅಂತಂದರೆ, ಅಲ್ಲಿ ನೀಲಾವರದ ಪಕ್ಕ ಒಂದು ನದಿ ಹರಿತಾ ಇದೆ. ಆ ನದಿಯ ಮೂಲ ಹೆಸರು ಇನ್ನೇನು, ಆದರೆ ನಿರಂಜನರು ಕಾದಂಬರಿಯಲ್ಲಿ ಅದಕ್ಕೆ ಪಯಸ್ವಿನಿ ನದಿ ಅಂತ ನಾಮಕರಣ ಮಾಡ್ತಾರೆ. ಈ ಕಾದಂಬರಿ ಎಷ್ಟು ಜನಪ್ರಿಯ ಆಗಿದೆ ಅಂತಂದರೆ ಇವತ್ತಿಗೆ ಜನ ಅದರ ಮೂಲ ಹೆಸರು ಬಿಟ್ಟು ಈ ಪಯಸ್ವಿನಿ ನದಿ ಅನ್ನುವ ರೀತಿಯಲ್ಲಿ ಕೂಡ ಗುರುತಿಸ್ತಾ ಇದ್ದಾರೆ. ಅದು ಕೂಡ ಆ ಕಾದಂಬರಿಯ ಜನಪ್ರಿಯತೆಯನ್ನು ಹಾಗೂ ಅದು ಬೀರಿದ ಪರಿಣಾಮವನ್ನು ತೋರಿಸುವ ಒಂದು ಅಂಶ. ನಿರಂಜನರ ಚಿರಸ್ಮರಣೆ ಅವರ ಎಲ್ಲ ಮಿತಿಗಳಿಗೆ ಒಳಪಟ್ಟು ಬರೆದರೂ ಕೂಡ ಒಂದು ಅದ್ಭುತ ಬರವಣಿಗೆ. ಕಥೆಗಾರರಾಗಿ, ಕಾದಂಬರಿಕಾರರಾಗಿ ಕೆಲಸ ಮಾಡಿದ ನಿರಂಜನರು ಸಾಮಾಜಿಕ ಚಳವಳಿಗಳಲ್ಲಿಯೂ ಭಾಗವಹಿಸಿದವರು. ಅದಕ್ಕಿಂತ ಹೆಚ್ಚಾಗಿ ಮಕ್ಕಳ ವಿಶ್ವಕೋಶವನ್ನು ತಾವು ಹಾಕಿಕೊಂಡ ಕಾಲಮಿತಿಯಲ್ಲಿಯೇ ಪೂರ್ಣಗೊಳಿಸಿದವರು. ಅವರ ಆರೋಗ್ಯ ಸರಿಯಾಗಿದ್ದರೆ, ಅಂದರೆ ಕೊನೆಯ ಕೆಲವು ವರ್ಷಗಳು ಅವರು ಹಾಸಿಗೆ ಹಿಡಿದಿದ್ದರು. ಎಷ್ಟು ಕೆಲಸ ಮಾಡ್ತಾ ಇದ್ದರೋ ಏನೋ. ಪ್ರಗತಿಶೀಲ ಚಳವಳಿಯಲ್ಲಿ ಭಾಗವಹಿಸಿ ಅನಂತರ ಆ ಚಳವಳಿ ತಣ್ಣಗಾದಾಗ ತಮ್ಮ ಬರವಣಿಗೆಯಲ್ಲಿಯೇ ಆ ಚಳವಳಿಯ ಸತ್ವವನ್ನು ಮತ್ತು ಆ ಚಳವಳಿ ಪ್ರತಿಪಾದಿಸಿದ ರೀತಿಯನ್ನು ಒಪ್ಪಿಕೊಂಡು ಬರೆದಂಥವರು ನಿರಂಜನರು. ಇವರ ಈ ಹೊತ್ತಿನ ಕಥೆ ವಾರದ ಹುಡುಗ ಇದಕ್ಕೆ ಸಾಕ್ಷಿ. ನಿಮಗೆಲ್ಲ ಗೊತ್ತು, ಹಿಂದೆ ವಾರದ ಅನ್ನ ಒಂದು ಪರಂಪರೆಯಾಗಿ ಬೆಳೆದಿತ್ತು. ಈ ಒಂದು ವ್ಯವಸ್ಥೆಯಿಂದ ಎಷ್ಟೋ ಜನ ಓದೋದಕ್ಕೆ ಸಾಧ್ಯವಾಗದಂತಹ ಮಕ್ಕಳು ಓದು ಮುಂದುವರಿಸಿ ಅನಂತರ ಅನೇಕ ಒಳ್ಳೆಯ ಕೆಲಸಗಳಿಗೆ ಸೇರೋದಕ್ಕೆ ಸಹಾಯಕವಾಯಿತು. ಮೈಸೂರಿನಲ್ಲಿ ತಸು ವೆಂಕಣ್ಣನವರು, ಅವರ ತಮ್ಮ ತಸು ಶ್ಯಾಮರಾಯರು ಅನೇಕ ವಿದ್ಯಾರ್ಥಿಗಳಿಗೆ ವಾರದನ್ನು ಹಾಕ್ತಾ ಇದ್ದರು. ನಿರಂಜನರು ಈ ಕಥೆಗೆ ಸ್ಫೂರ್ತಿ ಕೂಡ ಒಂದು ನಿಜವಾಗಿ ನಡೆದಂಥ ಘಟನೆ ಅಂತ ಅವರೇ ಪ್ರಾರಂಭದಲ್ಲಿ ಹೇಳ್ತಾರೆ. ಬಾರಯ್ಯ, ಬಾ ಬಾ ಬಾ. ಮೀನಾಕ್ಷಿ, ಯಾರು ಬಂದ ನೋಡು. ಓದ್ಕೊತಾ ಇದ್ದೀರಾ? ನೋಡು ನಿಮಗೆ ಅಂತ ಹೇಳ್ತಿದ್ದೀನಿ ಅಂತ. ಗೊಂಬೆ ಯಾರು ಹೇಳು? ಮಾವ ಕಣೆ. ಏನೇ ಇದು? ಆಗ ನಮ್ಮ ಮತ್ತೆ ಬಿಟ್ಟಿದ್ದಾರೆ. ನೀನು ವರ್ಷಕ್ಕೆ ಒಂದು ಸರ್ತಿ ಬಂದ್ರೆ ಹಿಂಗೇನೇ ಆಗುತ್ತೆ. ನೀವು ಒಳಗೆ ಹೋಗ್ಬಿಟ್ಟು ಅಮ್ಮಂಗೆ ಮಾವ ಬಂದಿದ್ದು ಹೇಳ್ತೀರಾ? ಹೋಗಿ ಬರಯ್ಯ. ಪ್ರಯಾಣ ಸುಖಕರವಾಗಿತ್ತೆ? ಸುಖವಾಗಿತ್ತಪ್ಪ, ಏನು ಪ್ರಾಬ್ಲಮ್ ಆಗಿಲ್ಲ? ಏನಾಗಿಲ್ಲ. ಹೇಗಿದೆ ಜೀವನ? ರಾಧಾಕೃಷ್ಣ ಇವರು ನನ್ನ ಹಳೆಯ ಸ್ನೇಹಿತರು, ಹೆಸರಾಂತ ಸಾಹಿತಿಗಳು. ಹೆಸರು ಗೊತ್ತಿರಬೇಕಲ್ಲ? ಹೌದು, ಹೇಳಿದ್ದೀನಿ. ಅವರು ರಾಧಾಕೃಷ್ಣ ಅಂತ ನನ್ನ ಹೊಸ ಸ್ನೇಹಿತರು. ಇಲ್ಲೇ ಈ ವರ್ಷ ಸೀನಿಯರ್ ಇಂಟರ್ ಪರೀಕ್ಷೆ ಕಟ್ಟಿದ್ದಾರೆ. ಕೈ ಕಾಲು ತಗೊಂಡ್ ಬಾ, ಓಕೆ, ಊಟ ಮಾಡಿದಂತೆ. ಓಕೆ. ನಮಸ್ಕಾರ ರಾಧಾಕೃಷ್ಣ. ಇರ್ಲಿ ಇಬ್ರು ಸ್ನೇಹಿತರಾಗ್ಬಿಟ್ವಿ. ಹೊಟ್ಟೆ ಹಶ್ವಾಗಿದೆ, ಪ್ರಯಾಣ ಆಯಾಸ ಆಗಿದೆ. ಕೈಗೆ ತಗೊಂಡು ಬಂದ್ಬಿಡ್ತೀನಿ.
ನಾನು ಬರ್ತೀನಿ. ಅವನು ಆ ರಾಧಾಕೃಷ್ಣ ಊಹಿಸ್ಕೊಂಡೆ. ಏನು ಹೇಳು? ಇನ್ನೇನಿರುತ್ತೆ, ನಮ್ಮ ಕಥೆನೇ ತಾನೇ. ಇದು ಆದರ್ಶವಾದ ಅಂತ ನೀನು ನಗ್ಬೋದು. ಈ ವಾದ ಬುದ್ಧಿಯಿಂದ ಲೋಕದ ಸಮಸ್ಯೆ ಬಗೆಹರಿಯೋದಿಲ್ಲ ಅಂತ ನನಗೂ ಗೊತ್ತಿದೆ. ಆದರೂ ಹಿಂದಿನ ಸಾಲ ಸಂದಾಯ ಮಾಡಬೇಕು ಅನಿಸುತ್ತೆ ಅಲ್ವಾ? ಹೂ ಕಣಯ್ಯ, ಆಗಾಗ್ಗೆ ಆ ದಿನಗಳನ್ನು ನಾನು ಜ್ಞಾಪಿಸ್ಕೊಳ್ತೀನಿ. ಎಂಥ ದಿನಗಳು! ಪುಸ್ತಕದೋಳು ಪುಸ್ತಕ ಒಂದಿದ್ರೆ ಊಟ ತಿಂಡಿ ನಿದ್ರೆ ಏನೂ ಬೇಡ ಅಲ್ಲ. ವಾರದಲ್ಲಿ 3 ದಿನನಾದ್ರೂ ವಾರ ಅನ್ನೋದವ್ರ ಮನೆಗೆ ಹೋಗ್ದಿದ್ರೆ ಅವ್ರು ನಮಗೆ ರೆಗ್ಯುಲರ್ ಊಟ ಹಾಕ್ತಾರನೆಯ. ಊಟ ಹಾಕ್ತಿದ್ರೇನಂತೆ, ಇದಾಡಲ್ಲ ಕಾವೇರಿ ಮಾತೆ. ಹೊಟ್ಟೆ ತುಂಬ ನೀರು ಕುಡಿಯೋದು, ದೇವರೇ ಕಾಪಾಡಪ್ಪ ಅಂತ ಮಲ್ಗೋದು. ಆದ್ರೆ ಮನೆಯವ್ರು ಏನಾದ್ರು ಗೊತ್ತಾ, ಹೋದ್ವಾರ ನೀವು ಬರಲಿಲ್ಲ, ಮಾಡಿದೆಲ್ಲ ವೇಸ್ಟ್ ಆಯ್ತು, ಎಲ್ಲ ತಿರ್ಪೆಗೆ ಹಾಕಿದ್ವಿ, ದಯವಿಟ್ಟು ನೀವು ಬರ್ದೇ ಇರೋ ದಿನ ಮುಂಚೆ ತಿಳಿಸಿ ಅಂದ್ರು. ಯಾರು ಹಾಗಂದವರು? ಆ ಮೂಲೆ ಮನೆ ರಾಮರಾಯರು. ಇನ್ಮೇಲೆ ಯಾವಾಗೋ ಅವ್ರ ಮನೆಗೆ ಬರೋದಿಲ್ಲ ಅಂತ ಹೇಳ್ಬಿಡು. ಈಗ ಅನ್ಕೊಂಡೆ, ನೆನ್ನೆನೂ ಊಟ ಮಾಡಲಿಲ್ಲ, ಇವತ್ತಾದ್ರೂ ಹೋಗ್ತೀವಿಲ್ವೋ ವಾರದ ಮನೆಗೆ. ಇವತ್ತು ಊಟ ಮಾಡ್ತಿದ್ರೆ ನಾಳೆ ನನ್ನ ನೀನು ಆಸ್ಪತ್ರೆಗೆ ಸೇರಿಸ್ಬೇಕಾಗತ್ತಷ್ಟೇ. ಈಗ ಹೊಟ್ಟೆ ಹೋಗ್ತಾ ಒಂದರ ಮನೇಲಿ ಕೀ ಕೊಟ್ಟೋಗು. ನೀನ್ ಮರ್ತೋದ್ರೆ ನನ್ನ ನಾಯಿ ತರ ಬಾಗಿಲು ಕಾಯ್ತಾ ಕೂತಿರ್ಬೇಕಾಗುತ್ತೆ. ಭಾಗದಿಂದ ಆಯ್ದ 3 ಸೂಕ್ತಗಳಾದ ದುರ್ಗಾ ಸೂಕ್ತ, 5 ಮೇಧಾ ಸೂಕ್ತ ಹಾಗೂ ನಾರಾಯಣ ಸೂಕ್ತಗಳ 5 20 5 25 5 5 25 5 30 5 35 5 40 5 45 5 50 5 5 5 10 5 15 5 20 5 25 5 30. ಓದಿದ್ದಾಗಿದ್ರೆ ಊಟಕ್ಕೆ ಪಾಪ. ಅಮ್ಮ ಊಟ ಕರಿತೀಯಾಳೆ, ನೀವೆಲ್ಲ ಕೂತೀನಿ, ಊಟ ಮಾಡ್ಕೊಂಡು ಬಂದ್ಬಿಡ್ತೀನಿ. ಅಮ್ಮ ವರ ದುರ್ಗಾ ಬಂದಿದ್ದಾನಮ್ಮ. ಹೌದಪ್ಪ, ಯಾಕೆ ಬಂದಿದ್ದಾರೋ ಏನೋ, ಬಾ ಊಟ ಮಾಡಿ. ಮಗಳ, ನಿಂದು ಕೆಲಸ ಎಲ್ಲ ಆಗಿದ್ರೆ ಕೈಕಾಲು ತಗೊಂಡು ಊಟಕ್ಕೆ ಬೇರೆ. ದುರ್ಗಾ
तमहं प्रपद्ये सुतरति तरसे नमः अस्मे त्वं पारजानं यो अस्मान् भक्ति विदति दुर्गानि ಅಮ್ಮ ಬಾಳ್ ಹುಡುಗ ಬಂದಿದ್ದಾನೆ. ಹೌದು ಕಣೆ, ಯಾಕೆ ಬಂದಿದ್ದಾನೆ ಏನೋ. ನೀವು ಊಟ ಮಾಡು ಬಾ. विश्वानिनो दुर्गः जातवेदस्सिन्धुन्दः पादुरिताति परिषे अग्ने अस्थिवन्मनसा गृणानोऽस्माकं बोध्यपिता तनूनाम् कृतनादितगुंसः मानमुग्रभक्तिगुंहुरे बपरपात्तभक्तासीत् ಇನ್ನೊಂದ್ ಸ್ವಲ್ಪ ಹುಳಿ ಹಾಕ್ಲೇನೋ? ಬೇಡಮ್ಮ, ಮಜ್ಜಿಗೆ ಅನ್ನ ತಿಂತೀನಿ, ಮಜ್ಜಿಗೆ ಬಡಿಸು. ಒಂದು ಹೋಳು ಉಪ್ಪಿನಕಾಯಿ ಹಾಕು. ಅಮ್ಮ ನಂಗೆ ಪಲ್ಯ ಹಾಕಮ್ಮ. ಹಪ್ಳ ಕರ್ದಿಲ್ವಾ? ನಾಗವೇಣಿ, ಊಟ ರೆಡಿನೇನೆ? ಈ ಹಾಳಾದ್ರೂ ಏಡಿ ಇಲ್ಲ ಅಂದ್ರೆ ಕೆಲಸವೇ ಆಗಲ್ಲ. 24 ಗಂಟೆ ಹಾಕೇ ಇರ್ತವೆ. ಅವು ಏನಪ್ಪ ನೋಡಿ ಬಂದಿದ್ದ ಸಮಾಚಾರ? ಅದು ನೋಡಪ್ಪ, ನಾನು ಬೆಳಗ್ಗಿಂದ ಓಡಾಡಿ ಸಿಕ್ಕಾಪಟ್ಟೆ ಸುಸ್ತಾಗೋಗಿದೆ. ಹೊಟ್ಟೆ ಬೇರೆ ತುಂಬ ಹಸಿತಾ ಇದೆಯಪ್ಪ. ನಾನು ಮೊದಲೋಗಿ ಊಟ ಮಾಡಿ ಬರ್ತೀನಿ, ಆಮೇಲೆ ಕುಂತು ಮಾತಾಡೋಣಂತೆ. ನಾಗವೇಣಿ, ತಟ್ಟೆ ಹಾಕೆ. ಅಂದಾಗ ಮಕ್ಕಳೆಲ್ಲ ಊಟ ಮಾಡಿದ್ರೇನೆ? ಯಾಕ್ರಿ ಇಷ್ಟೊತ್ತು? ಏನೇ ಮಾಡ್ಲಿ, ಈ ಕೋರ್ಟು ಕಚೇರಿ ಅಂತ ಅಲೆಯೋಷ್ಟರಲ್ಲಿ ಪ್ರಾಣ ಹೋಗುತ್ತೆ. ಏನೇ ಇದು, ಹುಳಿನಲ್ಲಿ ಹೋಳೇ ಇಲ್ಲ. ಕಡೆನಲ್ಲಿ ಊಟಕ್ಕೆ ಕೂತ್ಕೊಂಡ್ರೆ ಹೀಗೇನೆ. ನಿಮ್ಗೆ ಹುಳಿನಾದ್ರೂ ಇದೆ, ನಾನು ಚಟ್ನಿ ಪುಡಿನಲ್ಲಿ ಕಲ್ಸ್ಕೊಂಡು ತಿನ್ಬೇಕು. ಹೋಗ್ಲಿ, ಮಜ್ಜಿಗೆ ನೀರಾದ್ರೂ ಇದೆಯೋ ಇಲ್ವೋ? ಇಲ್ಲ ರೀ, ರಾಮಚಂದ್ರ ಹಾಕಿಸ್ಕೊಂಡ, ಮಜ್ಜಿಗೆ ಇಲ್ಲ. ಸ್ವಲ್ಪ ಹಾಲು ಹಾಕ್ಲೆ? ಹಾಲು ಅನ್ನ ತಿನ್ನಕ್ಕೆ ನಾನೇನು ರೋಗಿನೇನೆ? ಇಷ್ಟೇ ಸಾಕ್ಬಿಡು. ಮುರಳಿ, ಮುರಳಿ, ಏನಪ್ಪ ಬಂದಿದ್ದ ಸಮಾಚಾರ? ಅದು ಹೀಗೆ ಬಂದೆ ಸರ್. ನಿದ್ದೆ ಮಾಡ್ತಾ ಇದ್ದೆ? ಓದ್ತಾ ಇದ್ದೆ, ನಿದ್ದೆ ಬಂದ್ಬಿಡ್ತು. ಏನು ಓದ್ತಾ ಇದ್ದೀಯಾ? ಕಾದಂಬರಿ ಸರ್. ನೀನು ಓದಬೇಕಾಗಿದ್ದು ಕಾಲೇಜ್ ಪುಸ್ತಕಗಳನ್ನ, ಕಾದಂಬರಿನಲ್ಲಪ್ಪ. ಅಪ್ಪ, ಏನಮ್ಮ? ನಾಳೆ ಬುಧವಾರ. ಆಗ್ಲಿ ಬಿಡಮ್ಮ, ಇವತ್ತು ಮಂಗಳವಾರ, ಅದಕ್ಕೆ ನಾಳೆ ಬುಧವಾರ, ಬುಧವಾರ ಆದ್ಮೇಲೆ ಗುರುವಾರ. ನಾಳೆ ಸಂಗೀತ ಮೇಷ್ಟ್ರಿಗೆ ಫೀಸ್ ಕೊಡ್ಬೇಕಪ್ಪ. ನೋಡಿ, ಇವಳು ಸಂಗೀತ ಹಾಡು ಕಚೇರಿ ನಡೆಸೋದು ಅಷ್ಟರಲ್ಲೇ ಇದೆ. ತಿಂಗಳ ಫೀಸ್ ಕೊಟ್ಟೋದು ಮಾತ್ರ ತಪ್ಪಿ
ನೋಡು ನಿರಂಜನ್, ನಾನು ನನ್ನ ಕಾಲೇಜ್ ಜೀವನ ಆರಂಭಿಸಿದಾಗ ನನಗಂಥ ಅನುಭವ ಆಯಿತು. ಈಗ 10 ವರ್ಷಗಳಾದ ಮೇಲೆ, ಈ ಶತಮಾನದ ಒಂದು ದಶಕವೇ ಮುಗಿದ ಮೇಲೆ ಮತ್ತೆ ಬೇರೆಯವರಿಗೆ ಅನುಭವ ಆಗ್ತಿದೆಯಲ್ಲ. ಯೋಚಿಸೋಕ್ಕೆ ಸಂಕಟವಾಗುತ್ತೆ ಅಲ್ವಾ? ಇದು ಸಹಿಸೋದಕ್ಕೆ ಆಗದಿರುವಂತಹ ಸಂಕಟ ನಿರಂಜನ. ಒಂದಿನ ಲೆಕ್ಚರರ್ ಸದಾಶಿವ ಅವ್ರ ಮನೆಗೆ ಹೋಗಿದ್ದೆ. ಅಲ್ಲಿ ವಾರನ ಕೇಳಿಕೊಂಡು ಈ ರಾಧಾಕೃಷ್ಣ ಬಂದಿದ್ದ. ಮೆತ್ತ ಕರೆದು ವಾರದಲ್ಲಿ ಒಂದಿನ 2 ಹೊತ್ತು ನಮ್ಮನೆಗೆ ಬನ್ನಿಪ್ಪ ಅಂತ ಕರೆದೆ. ಮಂಗಳವಾರ ಆಗಬಹುದಾ ಅಂತ ಕೇಳ್ದ. ಓಹೋ, ಧಾರಾಳವಾಗಿ ಅಂತಂದೆ. ಬರ್ತಿದ್ದಾನೆ ಕಳೆದ 6 ತಿಂಗಳಿಂದ. ನೀನು ನಗೋದಿಲ್ಲ ಅಂತ ನನಗೆ ಗೊತ್ತು ನಿರಂಜನ. ನಾನು ಈ ವಿಚಾರದ ಬಗ್ಗೆ ಬಹಳಷ್ಟು ಆಲೋಚಿಸಿದ್ದೀನಿ. ಅಲ್ಲಿ ಇಲ್ಲಿ ತೇಪೆ ಹಾಕೋದ್ರಿಂದ ಈ ಸಮಾಜ ಉಳಿಯೋದಿಲ್ಲ, ಪರಿಸ್ಥಿತಿಯು ಬದಲಾಗೋದಿಲ್ಲ. ಮೂಲಭೂತ ಬದಲಾವಣೆ ಆಗಬೇಕು. ಹುಷಾರೋ ಮುರಳಿ, ನಿನ್ನ ಈ ಮತಾಂತರಕ್ಕೆ ನಾನೇ ಕಾರಣ ಅಂತ ಆರೋಪ ಹೊರಿಸ್ಬೋದು. ಅವರು ಮುಂಡ ಮೋಸ್ತು. ಅಯ್ಯ, ಅಂತ ಆರೋಪಕ್ಕೆಲ್ಲ ಎಲ್ಲಿ ಬರಗಾಲ. ದ್ವೇಷ್, ನನಗೊಂದು ಆಸೆ ಕಣಯ್ಯ. ಏನದು ಗೊತ್ತಾ? ಏನು? ಒಬ್ಬ ತಪ್ಪಾಗಿ ಅಂದರೆ ಯಾವ ವಾರ ಯಾವ ಮನೆಗೆ ಹೋಗಬೇಕೋ ಆ ಹೊತ್ತು ಆ ಮನೆಗೆ ಹೋಗ್ತೇನೆ, ಬೇರೆ ಮನೆಗೆ ಹೋದದ್ದರಿಂದ ಉಪವಾಸ ಅನುಭವಿಸಿ ಬರಿಯ ನೀರನ್ನು ಕುಡಿದು ಕಾಲ ಕಳೆಯಬೇಕಾಗತ್ತೆ. ಅಂಥವನಿಗೆ ಅನುಕೂಲ ಆದಾಗ ಒಬ್ಬ ಹುಡುಗನನ್ನು ವಾರದ ಊಟಕ್ಕೆ ಕರೀತಾರೆ. ನಿರಂಜನರು ಅಲ್ಲಿಗೆ ಹೋದಾಗ ಸಾಲ ತೀರಿಸಬೇಕು ಅಂತ, ಅಂದರೆ ಸಮಾಜದ ಋಣವನ್ನು ತೀರಿಸಬೇಕಾದ ನ್ಯಾಯ. ಆದರೆ ನಿರಂಜನ ದೃಷ್ಟಿಯಲ್ಲಿ ಅವರು ಕಮ್ಯುನಿಸ್ಟ್. ಇಡೀ ವ್ಯವಸ್ಥೆಯೇ ಬದಲಾಗಬೇಕು ಅಂತ. ವ್ಯವಸ್ಥೆ ಬದಲಾಗಬೇಕು ನಿಜ, ಆದರೆ ಇಡೀ ವ್ಯವಸ್ಥೆ ಬದಲಾಗೋದು ಯಾವ ಕಾಲಕ್ಕೆ? ಅಲ್ಲಿಯವರೆಗೆ ಬಡ ಹುಡುಗರಿಗೆ ಇಂಥ ವಾರದನಂಥ ವ್ಯವಸ್ಥೆ ಇಲ್ಲದೇನೆ ಓದು ನಿಲ್ಲೋ ಅಂಥ ಸ್ಥಿತಿ ಉಂಟಾಗಬೇಕಾ? ಈಗೀಗ ವಾರದನ್ನು ತುಂಬ ಕಡಿಮೆ ಆಗ್ತಾ ಇದೆ. ನಾನು ಮೈಸೂರಲ್ಲಿ ಓದ್ತಾ ಇರುವಾಗ ನನಗೆ ಗೊತ್ತಿದ್ದ ಅನೇಕ ಮಿತ್ರರು ವಾರದನ್ನದೇ ಬೆಳೆದವರು. ಇಂದಿನ ಪ್ರಸಿದ್ಧ ಸಾಹಿತಿ ಎಸ್.ಎಲ್. ಭೈರಪ್ಪ ವಾರದನ್ನ ಬಡ ಹುಡುಗರಿಗೆ ಪಾಠ, ಶ್ರೀಮಂತ ಹುಡುಗರಿಗೆ ಪಾಠ ಹೇಳಿ ದುಡ್ಡು ಸಂಪಾದಿಸ್ತಾ ಇದ್ದರು. ಅಂದರೆ ಇದು ಒಂದು ಪರಂಪರೆ. ಈ ಪರಂಪರೆ ಮುಂದುವರಿಬೇಕು ಅಂತ. ಯಾಕಂದರೆ ವ್ಯವಸ್ಥೆ ಬದಲಾಗಬೇಕು ನಿಜ. ಆ ವ್ಯವಸ್ಥೆ ಬದಲಾಗೋವರೆಗೆ ಇಂಥ ಒಂದು ಪರಂಪರೆ ಇದ್ದರೆ ಎಷ್ಟೋ ಜನ ವಿದ್ಯಾರ್ಥಿಗಳು ಜೀವನದಲ್ಲಿ ಮುಂದುವರಿತಾರೆ. ನಿರಂಜನರ ಈ ವಾರದ ಹುಡುಗ ಕತೆ ಒಂದು ಸಾಮಾಜಿಕ ಕಳಕಳಿಯನ್ನು
ಪ್ರತಿಬಿಂಬಿಸುವ ಕತೆ.